ಎಲ್ಲ ಅಭಿಮಾನಿಗಳು, ಒಂದು ಸಂಸ್ಥೆ ಬೆಳೆಯಬೇಕಾದ್ರೆ ಅದು ಖಂಡಿತವಾಗಿ ಒಬ್ಬ ವ್ಯಕ್ತಿಯಿಂದ ಸಾಧ್ಯ. ಎಲ್ಲರ ಸಹಕಾರ ಬಹಳ ಮುಖ್ಯ. ಆ ಮೂಲದಿಂದ ನಾವು ಸಂಸ್ಥೆಯನ್ನು ನೋಡಬೇಕೇ ವಿನ ಒಬ್ಬ ವ್ಯಕ್ತಿ ಮುಂದೆ ನಿಂತು ಮಾರ್ಗದರ್ಶನ ಕೊಡಬಹುದು. ಆದರೆ ಆ ಸಂಸ್ಥೆಯಲ್ಲಿ ಇರುವ ಪ್ರತಿಯೊಬ್ಬರು ಕೈ ಜೋಡಿಸಿ ಸಹಕಾರವನ್ನು ನೀಡಿದಾಗ ಮಾತ್ರ ಸಂಸ್ಥೆ ಮುಂದೆ ಬರಲಿಕ್ಕೆ ಸಾಧ್ಯ. ಇಲ್ಲಿಯವರೆಗೆ ನಡೆದು ಬಂದ ದಾರಿ ಅದನ್ನು ಯೋಚನೆ ಮಾಡುತ್ತಾ ಹೋದರೆ ಅದು ತೆರವಿದ ತೆರವಣವಾಗ್ತದೆ. ಮುಂದೆ ಯಾವ ರೀತಿ ನಡೆಯಬೇಕು ಅದಕ್ಕೆ ಸಾಕಷ್ಟು ಸಲಹೆಯನ್ನು ಈಗಾಗಲೇ ರಂಗಭೂಮಿ ಒದಗಿಸಿಕೊಟ್ಟಿದೆ. ಉತ್ತಮವಾದ ಕಟ್ಟಡವನ್ನು ಕಟ್ಟಿ ಬೆಳೆಸುವ ಹೊಣೆ ನಿಮ್ಮ ಎಲ್ಲರ ಹೆಗಲ ಮೇಲೆ ಇದೆ ಅನ್ನೋದನ್ನು ದಯವಿಟ್ಟು ಮನೆಯಲ್ಲಿ ಕೇವಲ ಒಬ್ಬ ಅಧ್ಯಕ್ಷ ಈ ಕೆಲಸ ಮಾಡುತ್ತಾರೆ ಅಂತ ಹೇಳಿದರೆ ಅದು ಬರೀ ನನ್ನ ಮಟ್ಟಿಗೆ ಒಂದು ಹಾಸ್ಯಾಸ್ಪದವಾದ ಸಂಖ್ಯೆ. ಇದು ಸಾಧ್ಯ ಆಗೋದೇ ಇಲ್ಲ. ಎಲ್ಲರೂ ಕೈ ಜೋಡಿಸಿದಾಗ, ಎಲ್ಲರೂ ಆ ವ್ಯಕ್ತಿಗೆ ಸಹಕಾರವನ್ನು ನೀಡಿದಾಗ ಮಾತ್ರ ಸಂಸ್ಥೆ ಉತ್ತಮವಾಗಿ ಬೆಳೀತದೆ. ಆ ದೆಸೆಯಿಂದ ನನ್ನ ಒಲವಿನ ಸಂಸ್ಥೆ ಅಂತ ನಾನು ಹೇಳ್ತೇನೆ. ಹಲವು ವರ್ಷಗಳ ಕಾಲ ಇದರಲ್ಲಿ ಅಧ್ಯಕ್ಷರಾಗಿ ದುಡಿಯುವ ಒಂದು ಅವಕಾಶವನ್ನು ನೀವೆಲ್ಲರೂ ಒದಗಿಸಿಕೊಂಡಿದ್ದೇವೆ. ಸಾಧ್ಯವಾದ ಮಟ್ಟಿಗೆ ನನ್ನಿಂದ ಆದಷ್ಟು ಕೆಲಸವನ್ನು ಸಂಸ್ಥೆಗೆ ನಾನು ಗಳಿಸಿಕೊಟ್ಟಿದ್ದೇನೆ. ಕಾರಣಾಂತರದಿಂದ ಏನೋ ಒಂದು ರೀತಿಯ ಸ್ಪರ್ಧೆ ಅಂತ ಹೇಳಬೇಕಾಗುತ್ತದೆ. ರಂಗಭೂಮಿಯ ಒಂದು ಕಾಸನ್ನು, ಬಿಳಿ ಕಾಸನ್ನು ಸಹ ಉಪಯೋಗಿಸದೆ ನಾಟಕ ಸ್ಪರ್ಧೆಯನ್ನು ಹುಟ್ಟು ಹಾಕ್ತೇನೆ ಎಂಬ ಒಂದು ಸವಾಲನ್ನು ತೆಗೆದುಕೊಂಡು ನಾಟಕ ಸ್ಪರ್ಧೆ ಅಂದು ಪ್ರಾರಂಭವಾಯಿತು. ಇವತ್ತು ಅದು ಕರ್ನಾಟಕದಲ್ಲಿ ಒಂದು ಉತ್ತಮವಾದ ಸ್ಪರ್ಧೆ ಎಂಬ ಹೆಸರನ್ನು ಗಳಿಸಿದೆ. ಅದನ್ನು ನೀವೆಲ್ಲರೂ ಉಳಿಸಿಕೊಳ್ಳಬೇಕಾಗ್ತದೆ. ಅದು ನಾನು ಮಾಡಿದ ಕೆಲಸ ಅಲ್ಲ. ಎಲ್ಲರೂ ಸೇರಿ ನನಗೆ ಸಹಕಾರವನ್ನು ನೀಡಿದ್ದೀರಿ. ಅದರಿಂದ ಇವತ್ತು ನನ್ನ ಹೆಸರು ಮುಂದೆ ಬಂದಿದೆ. ಆ ದೆಸೆಯಿಂದ ಮಾತ್ರ ನಾನು ನೋಡ್ತಾ ಇದ್ದೇನೆ ವಿನ ನನ್ನ ಶಕ್ತಿಯಿಂದ ಈ ಕೆಲಸಗಳು ಆಗ್ತದೆ ಅಂದರೆ ಅದು ನಾನು ನಂಬಲಿಕ್ಕೆ ಖಂಡಿತ ಪ್ರಯತ್ನ ಪಡೋದಿಲ್ಲ. ಇವತ್ತು ನಮಗೆ ಒಬ್ಬ ಉತ್ತಮ ವ್ಯಕ್ತಿ ಇವತ್ತು ಮಾರ್ಗದರ್ಶನವನ್ನು ನೀಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯಲಿ ರಂಗಭೂಮಿ ಅಜರಾಮರವಾಗಿ ಬೆಳೆಯಲಿ ಅಂತ ಹಾರೈಸಿ ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಉಪಾಧ್ಯಾಯರು ಹೇಳಿದ್ದಾರೆ ಕನ್ನಡ ಕಲಿತ್ಕೊಂಡಿದ್ದಾರೆ ಅಂತ. ಇನ್ನೂ ಕಲಿತಾ ಇದ್ದೀನಿ, ಕಲಿತ್ಕೊಂಡಿಲ್ಲ. ಯಾಕಂದರೆ ಇತ್ತೀಚೆಗೆ ನಮ್ಮ ಕೆಲಸದವಳು
ನಾನು ಬಿಸಿ ಮಾಡ್ತೀನಿ ನಾನು ಹೇಳಬೇಕಾದ್ರೆ ಬಿಸಿಲು ಮಾಡ್ತೀನಿ ಅಂತ ಹೇಳಿದೆ. ಹೇಳಿದ ತಕ್ಷಣ ನನಗೆ ಅವಗಾಹನ ಆಗಿದೆ, ಏನೋ ತಪ್ಪು ಮಾತಾಡ್ತೀನಿ ಅಂತ. ನಾನು ಹೇಳಿದೆ, ಏನಮ್ಮ ನೀನು ಕರೆಕ್ಷನ್ ಮಾಡಲಿಲ್ಲ, ನಾನು ತಪ್ಪು ಮಾತಾಡ್ತೀನಿ, ನಿನಗೆ ಅರ್ಥ ಆಗಿದೆ ಅಂತ ಹೇಳಿದೆ. ಅವಳೊಂದು ಮಾತು ಹೇಳಿದಾಳೆ, ಅಮ್ಮ ನನಗೆ ಅರ್ಥ ಆಗಿದೆ, ಸ್ವಲ್ಪ ಡೈಲಿ ನೀವು ಮಾಡೋದೆಲ್ಲ ತಪ್ಪು ತಪ್ಪು ಕನ್ನಡನೇ, ಆದ್ರೇನು ನನಗೆ ಅರ್ಥ ಆಗ್ತದೆ ಅಂತ ಹೇಳಿದ್ದಾರೆ. ಆವಾಗ ನನಗೆ ನಾನು ಕನ್ನಡ ಕಲ್ತ್ಕೊಂಡಿದ್ರೆ ಅಂದ್ಕೊಂಡಿದ್ದೆ, ಇವಳು ಹೀಗೆ ಹೇಳ್ತಾ ಇದ್ದಾಳೆ ಅಂದರೆ ಇನ್ನೂ ನನ್ನ ಕನ್ನಡ ಸರಿ ಬರಲ್ಲ ಅಂತ ಇವ್ರಿಗೆ ಹೇಳಿದೆ. ಭಾಳ ಜನ ಹೇಳಿದ್ದಾರೆ ಇವರು ಶಿಸ್ತು ಸಮಯ ಪಾಲನ ಅಂತ. ಸಮಯ ಪಾಲನೆ ಕರೆಕ್ಟೇ, ಆಫೀಸ್ಗೆ ಹೋಗ್ಲಿಕ್ಕೆ ಮೀಟಿಂಗ್ಸ್ಗೆ ಹೋಗ್ಲಿಕ್ಕೆ ಎಲ್ಲರಿಗೂ ಸಮಯ ಪಾಲನೆ ಕರೆಕ್ಟೇ. ಆದರೆ ಇವರು ಮದುವೆಗಳಿಗೆ ಹೋಗ್ಲಿಕ್ಕೆ ಸಹಿತ ಸಮಯ ಪಾಲನ ಅಂತಾರೆ. ನನಗೆ ರೆಡಿ ಆಗಲಿಕ್ಕೆ ಸಹಿತ ಬಿಡೋದಿಲ್ಲ, 12:15 ಹೋಗಬೇಕಂದ್ರೆ ಹೋಗಬೇಕು, ಹಾಗೆ ಇವರು. ಹಾಗಾಗಿ ನಾನು ಕನ್ನಡ ನಿಮ್ಮ ನಾನು ಫಸ್ಟು ಬಂದಿದ್ದ ತಕ್ಷಣ ಬಂದಿದ್ದೆ ನಾಟಕೋತ್ಸವಕ್ಕೆ, ಈ ನಾಟಕಗಳ ಸ್ಪರ್ಧೆಗಳಿಗೆ. ಅಲ್ಲೇ ಕನ್ನಡ ಕಲ್ತ್ಕೊಂಡಿದ್ದೆ. ಯಾಕಂದರೆ ಬರೆಯೋ ಕನ್ನಡ ತೆಲುಗು ಸ್ವಲ್ಪ ಹತ್ತಿರ ಇರ್ತದೆ, ಆದರೆ ಮಾತಾಡೋ ಕನ್ನಡ ಬೇರೆ ಇರ್ತದೆ. ಯಾಕಂದರೆ ಬರೆಯುವಾಗ ಸ್ವಲ್ಪ ಸ್ಯಾನ್ಸ್ಕ್ರಿಟ್ ಪದಗಳು ಎಲ್ಲ ಭಾಷೆಗಳಲ್ಲಿ ಒಂದೇ ಕಾಮನ್ ಇರ್ತದೆ ತೆಲುಗು ಕನ್ನಡದಲ್ಲಿ. ಹಾಗಾಗಿ ನನಗೂ ಕಲ್ತ್ಕೋಬೇಕಂದ್ರೆ ಅಷ್ಟು ಕಷ್ಟ ಅನಿಸ್ಲಿಲ್ಲ ಕನ್ನಡ. ಡೈಲಿ ಇವ್ರ ಜೊತೆ ಬರ್ತಾ ಬರ್ತಾ 11 ದಿನ 15 ದಿನ ನಾಟಕೋತ್ಸವ ಬಂದಿದ ಮೇಲೆ ಕನ್ನಡ ಕಲ್ತ್ಕೊಂಡೇಬೇಕು. ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಕಲ್ತ್ಕೊಳ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾಯಿದ್ದೀನಿ. ಭಾಷೆ ಕಲ್ತ್ಕೋಬೇಕನ್ನೋ ಉತ್ಸಾಹ ನನಗಿದೆ. ಅದರಲ್ಲಿ ಈ ಭಾಷೆನ ಕಲ್ತ್ಕೋಬೇಕಂದ್ರೆ ಆಸಕ್ತಿ ಇದೆ, ಅದರಿಂದ ನಾನು ಕಲ್ತ್ಕೊಂಡಾಗಿದೆ. ಒಂದು ಸರ್ತಿ ನಾನು ಊಟ ಮಾಡ್ತಾ, ಆದರೆ ಮಾತಾಡೋವಾಗ ಮುತ್ತಿನಂತ ಇರಬೇಕಂತಾರಲ್ವ. ಒಂದು ಸರ್ತಿ ನಾವು ಕ್ವಾರ್ಟರ್ಸ್ನಲ್ಲಿ ಇರುವಾಗ ಒಬ್ಬ ಮೀನು ಸೇಲ್ ಮಾಡೋರು ಬರ್ತಾಯಿದ್ರು. ಕಿಟಕಿ ಹತ್ರ ಬಂದು, ಅದು ಆಪೋಸಿಟ್ ಡಾಕ್ಟರ್ ಹತ್ರ ಮೀನು ಕೊಡ್ತಾಯಿದ್ದಳು. ನಮ್ಮ ಹತ್ರ ಬಂದು, ಅಮ್ಮ ಮೀನು ಬೇಕಾ ಅಂತ ಕೇಳ್ತಾಯಿದ್ದಳು. ನಾನು ಹೇಳಿದೆ, ಬೇಡ ಅಮ್ಮ ಅಂತ ಹೇಳ್ತಾಯಿದ್ದೀನಿ. ಒಂದು ಶನಿವಾರ ಆಗಿದೆ, 2ನೇ ಶನಿವಾರ ಆಗಿದೆ, 3ನೇ ಶನಿವಾರ ಬಂದಿದ್ದಾರೆ. ಮೀನು ಬೇಕಮ್ಮ ಅಂತ ಕೇಳಿದಾಳೆ. ನಾನು ಭಾಳ ಬ್ಯುಸಿ ಇದ್ದೀನಿ, ಗೆಸ್ಟ್ ಇದ್ದಾರೆ. ನಾನು ಕೇಳಿದೆ, ಏನಮ್ಮ ರೋಜು ಮೀನು ಬೇಕಾ ಅಂತೀವಿ, ನಾವು ಮೀನೇ ತಿನ್ನಲ್ಲ ಅಂತ ಹೇಳಿದೆ. ಅವಳು ಹೇಳಿದಾಳೆ, ತಿನ್ನಲ್ಲ, ನೀವು ಬೇಡ ಬೇಡ ಅಂತ ಹೇಳ್ತಾ ಇದ್ದೀರಿ, ನೀವು ಮೀನೇ ತಿನ್ನಲ್ಲ ಅಂತ ನೀವು ಹೇಳಿಲ್ಲ ಅಲ್ವ ಇಷ್ಟು ತನಕ. ಅಂದರೆ ನಾವು ಎಲ್ಲ ಕಲ್ತ್ಕೊಂಡಿದ್ದೀನಿ, ನನಗೆ ಭಾಷೆ ಬರ್ತದೆ ಅಂದ್ಕೊಳ್ತೀವಿ, ಆದರೆ ನಾವು ಮಾತಾಡೋವಾಗ ಇದನ್ನು ಅರ್ಥ ಮಾಡಿಕೊಳ್ಳೋ ಥರ ಮಾತಾಡಬೇಕು, ಕಮ್ಯುನಿಕೇಷನ್ ಸರಿ ಇರಬೇಕು. ಆವಾಗ ನಾವು ಭಾಷೆ ಕಲ್ತ್ಕೊಂಡು ಅದರಲ್ಲಿ ಪರಿಣಿತ ಸಂಪಾದಿಸಿ ಅನ್ಕೋಬೋದು. ಹಾಗಾಗಿ ಕನ್ನಡ ಆ ಥರ ನಾನು ಕಲ್ತ್ಕೊಂಡಿದ್ದೀನಿ. ನೀವೆಲ್ಲರೂ ಭಾಳ ಸಂತೋಷ. ಅವ್ರಿಗೆ ಹೇಳಿದ್ದಾರೆ, ಇವ್ರದ್ದು ನಗುಮುಖ ಅಂತ. ನಾನು ಎಷ್ಟು ಜೋಕ್ಸ್ ಹೇಳಿದ್ರೆ ನಗೋದಿಲ್ಲ. ಎಲ್ಲರೂ ಹೇಳ್ತಾರೆ, ಭಾಳ ಜೋಕ್ಸ್ ಹೇಳ್ತಾರೆ ವಿಜಯಲಕ್ಷ್ಮಿ ಅವರು ನಮ್ಮ ರೋಟ್ರಿನಲ್ಲಿ. ಭಾಳ ಹೇಳ್ತೀನಿ, ಎಲ್ಲರೂ ನಗ್ತಾರೆ, ಇವ್ರು ಮಾತ್ರ ನಗೋದಿಲ್ಲ. ಇವ್ರು ಭಾಳ ಸೀರಿಯಸ್. ಅದಕ್ಕೋಸ್ಕರ ನಾನು ಕೆಲವರು ಕೇಳಿದ್ದಾರೆ, ಈ ಸಾರ್ ಭಾಳ ಸೀರಿಯಸ್ ಅಲ್ವಾ ಮೇಡಮ್, ಮನೆಯಲ್ಲಿ ಮಾತಾಡ್ತಾರಾ ಅಂತ ಕೇಳಿದ್ದಾರೆ. ಮಾತಾಡೋದಿಲ್ಲ, ಮನೆಯಲ್ಲಿ ಮಾತಾಡೋದು ನಾನು ಮಾತ್ರ ಅಂತ ಹೇಳಿದ್ದಾರೆ. ಹಾಗೆ ಇವರು ಕನ್ನಡ ಕರೆಕ್ಷನ್ ಮಾಡ್ತಾ ಇಲ್ಲ. ನನ್ನ ಮೊದಲು ಫಸ್ಟು 6 ಮಂತ್ಸ್ ಆಗಿದ ಮೇಲೆ ನನ್ನ ಅಕ್ಷರ ಕರೆಕ್ಷನ್ ಮಾಡಿದ್ದಾರೆ ಅವರು. ಆವಾಗ ಬರೆಯೋದು ಕಲ್ತ್ಕೊಂಡಿದ್ದೀನಿ. ನಾನು ಹೇಳಿದೆ, ಏನು ರೀ 6 ಮಂತ್ಸ್ ಆದಮೇಲೆ ನೀವು ಆ ಅಕ್ಷರ ಸ್ವಲ್ಪ ಈಚೆ ಆಚೆ ಆಗಿದ್ರೆ ಕರೆಕ್ಷನ್ ಮಾಡಿದರೆ ನಾನು ಯಾವಾಗ ಕನ್ನಡ ಕಲ್ತ್ಕೊಳ್ಳೋದು? 6 ಮಂತ್ಸ್ಗೆ ಬರಲಿಲ್ಲ ಅಂದರೆ ಅಂತ ಹೇಳಿ ಬಿಟ್ಟಿದ್ದೀನಿ, ಬರೆಯೋದು ಬಿಟ್ಟಿದ್ದೀನಿ. ಆದರೆ ಓದೋದು ಮಾತಾಡೋದು ಅದು ಮಾತ್ರ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ನಮ್ಮ ಒಬ್ಬ ದೊಡ್ಡ ರೈಟರ್ ಇದ್ದಾರೆ ಗಂಗೊಳ್ಳಿನಲ್ಲಿ, ಅವ್ರ ಹೆಸರೇನು, ಅವರು ಒಂದಿನ ಹೇಳಿದೆ, ಏನ್ರಿ ನಾನು ನಿಮ್ಮ ಥರ ಕನ್ನಡ ಕಲ್ತ್ಕೊಂಡು ನಿಮ್ಮ ಥರ ನಾನು ಉಪನ್ಯಾಸ ಕೊಡಬೇಕಂತ ನನಗೆ ಆಸೆ ಇದೆ ಅಂತ ಕಾರಂತರು ಅಂತ ಹೇಳಿದ್ರೆ, ಅವ್ರು ಹೇಳಿದ್ದಾರೆ, ಮೇಡಮ್ ನನ್ನ ಥರ ಮಾತಾಡಬೇಡ, ನನ್ನ ಥರ ಶುದ್ಧ ಕನ್ನಡ ಮಾತಾಡಿದ್ರೆ ಯಾರೂ ಕೇಳಲ್ಲ, ನೀವು ಈ ಥರ ಕನ್ನಡ ಮಾತಾಡಿದ್ರೆ ಕೇಳ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಕನ್ನಡ ಭಾಷೆ ಮೇಲೆ ಪ್ರೀತಿಯಿಂದ ಕಲ್ತ್ಕೊಂಡಿದ್ದೀನಿ. ನೀವೆಲ್ಲ ನಮ್ಮನ್ನು ಆದರಣೆಯಿಂದ ನೋಡಿದ್ದೀರಿ. ಆ ಸುಹಾಸಂನಲ್ಲಿ ಕಲ್ತ್ಕೊಂಡಿದ್ದೀನಿ, ರಂಗಭೂಮಿನಲ್ಲಿ ಈ 2 ಸಂಸ್ಥೆಯಿಂದ ನಾನು ಕನ್ನಡ ಕಲ್ತ್ಕೊಂಡಾಯಿತು. ಹಾಗಾಗಿ ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ನೀವೆಲ್ಲ ನಮ್ಮನ್ನು ಪ್ರೀತಿಯಾಗಿ ನೋಡ್ಕೊಂಡಿದ್ದೀರಿ, ತುಂಬ ಥ್ಯಾಂಕ್ಸು. ನಮಗೂ ನಿಮ್ಮೆಲ್ಲರನ್ನು ಬಿಟ್ಟು ಹೋಗಬೇಕಂದ್ರೆ ಸ್ವಲ್ಪ ಇದೇ ಅನ್ನಿಸ್ತದೆ, ಸ್ವಲ್ಪ ಬಾಧ ಅನ್ನಿಸ್ತದೆ, ಆದ್ರೇನು ಹೋಗಲೇಬೇಕು. ಯಾಕಂದರೆ ನಾವಿಬ್ಬರು ಓಲ್ಡ್ ಆಗಿದ್ವಿ. ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಮಗಳು ಅಮೆರಿಕಾನಲ್ಲಿ ಇರ್ತಾಳೆ,
ನಾವಿಬ್ಬರೂ ನೋಡ್ಕೋಬೇಕಾದ್ರೆ ಇಲ್ಲಿ ಹಳ್ಳಿ ಥರ ಇಲ್ಲಿ ಆ ಕಡೆ ಪಕ್ಕನ ಚಿಕ್ಕಪ್ಪ ಇದ್ದಾರೋ ಇಲ್ಲಿ ಚಿಕ್ಕಮ್ಮ ಇದೋ ಬರ್ತಾರೋ ನೋಡ್ತಾರೋ ಅನ್ನೋ ಅವಸ್ಥೆ ಇಲ್ಲ ಇಲ್ಲಿ. ಇಲ್ಲಿ ಈ ಫ್ಯಾಮಿಲೀಸು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸು. ಹಾಗಾಗಿ ಅಲ್ಲಿ ನಮ್ಮ ಬ್ರದರ್ಸು ಸಿಸ್ಟರ್ಸು ಎಲ್ಲರೂ ಇದ್ದಾರೆ, ಎಲ್ಲರೂ ಹತ್ತಿರ ಇದ್ದಾರೆ, ನೋಡ್ಕೊಳ್ತಾರೆ. ಓಲ್ಡ್ ಏಜ್ನಲ್ಲಿ ಎದ್ದಿದ್ರೆ ಇಲ್ಲ ಅಂತ ನೋಡೋರು ಇರ್ತಾರೆ, ಇಲ್ಲಿ ಯಾರೂ ಇರೋದಿಲ್ಲ ಅಂತ ಹೇಳಿ ನಾವು ಅಲ್ಲಿಗೆ ಹೋಗಲಿಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀವಿ, ಅಷ್ಟೇ ಕಾರಣ. ಆದರೆ ನಿನ್ನ ಬಳ್ಳಾರಿ ಹೇಳ್ತಾ ಇದ್ದೀರಿ, ಓಲ್ಡ್ ಆಗಿದ ಮೇಲೆ ಮಣಿಪಾಲ್ನಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸು ಮನೆಗಳಲ್ಲೆಲ್ಲ ಓಲ್ಡ್ ಪೀಪಲ್ ಇದ್ದಾರೆ, ಮಕ್ಕಳಿಲ್ಲ, ಅದಕ್ಕೆ ನಾವು ಹೋಗ್ತಾ ಇದ್ವಿ ಅಂತ ಇವರು ಹೇಳಿದ್ದಾರೆ. ಬಳ್ಳಾರಿ ಅವ್ರು ಹೇಳಿದ್ದಾರೆ, ಓಲ್ಡ್ ಆಗಿದ ಮೇಲೆ ಮಣಿಪಾಲೇ ಬೆಸ್ಟ್ ರೀ, ಹಾಸ್ಪಿಟಲ್ ಇದೆ ಇಲ್ಲಿ ಅಂತ. ಸೊ ಈಗ ನಾವು ಹೊರಡಬೇಕಾಗಿ ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀವಿ. ಥ್ಯಾಂಕ್ಸ್. ಸ್ಪರ್ಧೆಯನ್ನು ಆರಂಭಿಸಬೇಕೋ ಬೇಡೋ ಅಂತ ಹೇಳುವ ದೊಡ್ಡ ಚರ್ಚೆ ರಂಗಭೂಮಿಯಲ್ಲಿ ಆಗಿತ್ತು. ಸ್ಪರ್ಧೆಯನ್ನು ಮಾಡಲಿಕ್ಕೆ ಹಣಕಾಸಿನ ಇದಿಲ್ಲ ಅಂತಂದಾಗ ಈ ಸ್ಪರ್ಧೆಗೆ ಸಂಪೂರ್ಣ ಹಣಕಾಸಿನ ವೆಚ್ಚ ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು ಅದಕ್ಕೊಂದು ಉಪಸಮಿತಿ ಮಾಡಿಕೊಂಡು ಅದನ್ನು ಮುನ್ನಡೆಸಿದ ಕೀರ್ತಿ ಇದ್ದರೆ ಡಾಕ್ಟರ್ ಶಾಂತರಾಮ್ ಅವರಿಗೆ. ಇವತ್ತು ನಾಟಕ ಸ್ಪರ್ಧೆ ಇವತ್ತು ಕನ್ನಡ ನಾಟಕ ರಂಗದಲ್ಲಿ ದೊಡ್ಡ ಹೆಸರು ತಂದುಕೊಟ್ಟಿದ್ದಾರೆ ಉಡುಪಿ ರಂಗಭೂಮಿಗೆ. ಅವತ್ತು ಯಾವತ್ತೂ ಹೇಳ್ತಾರೆ, ನೀವು ಅದಕ್ಕೊಂದು ಒಂದು ಕಾರ್ಪಸ್ ಫಂಡ್ ಮಾಡಬೇಕು, ಅದನ್ನು ಈ ಥರನೇ ಮಾಡಬೇಕು, ಪ್ರೈಸಿನ ಅಮೌಂಟ್ನೆಲ್ಲ ನೀವು ಇಷ್ಟನ್ನು ಜಾಸ್ತಿ ತಗೊಳ್ಳಿ, ಒಬ್ಬರಿಂದ ಡೊನೇಷನ್ ತಗೊಳ್ಳೋಗ ನೀವು ಈಗ ಇಂಟ್ರೆಸ್ಟ್ ರೇಟಿಗೆ ಇಷ್ಟು ತಗೊಳ್ಬೇಕು, ಅವರ ಲೆಕ್ಕಾಚಾರ ಇದೆ, ನೀವು ಈ ಥರನೇ ಮಾಡಬೇಕು ಅಂತ. ಆಗೋದಿಲ್ಲ, ಅಲ್ಲ ಆಗಲೇಬೇಕು. ಕಟ್ಟುನಿಟ್ಟಿನ ಮಾತುಗಳು ಹೊರತು ಇದನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ರಂಗಭೂಮಿ ಅವರಿಗಿನ್ನ ಭಾಳಷ್ಟು ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಅವಕಾಶವನ್ನು ಬಿಟ್ಟುಕೊಡ್ತಾ ಇರಲಿಲ್ಲ. ಶಾಂತರಾಮ್ ಸರ್ ಯಾವುದೇ ಸನ್ಮಾನಕ್ಕೆ ಬರ್ತಿರಲಿಲ್ಲ ಅವರು. ನಾವು ರಂಗಭೂಮಿಯ 25ನೇ ಸಂಭ್ರಮ ಆಗುವಾಗ ಅವರು ಅಮೆರಿಕದಲ್ಲಿದ್ದರು. ಅವರಿಗೆ ಆದರೆ ಅಮೆರಿಕದಲ್ಲಿದ್ದರೂ ಸಹಿತ ಸಂಪೂರ್ಣ ಪ್ರೋಗ್ರಾಮನ್ನು ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಮೊದಲೇ ಡಿಸೈನ್ ಮಾಡಿ ಕೊಟ್ಟೋಗಿದ್ರು. ಅವರು ಯಾವ ಥರ ಆಗಬೇಕು ಅಂತ ಹೇಳೋದು ಸಂಪೂರ್ಣ ಡೀಟೇಲನ್ನು ಕೊಟ್ಟೋಗಿದ್ರು. ಆದರೆ 30ನೇ ವರ್ಷ 40ನೇ ವರ್ಷನ ಅವರ ನಾಯಕತ್ವದಲ್ಲಿ ವಿಜೃಂಭಣೆಯಿಂದ ಮಾಡಿದ್ದು ಇವತ್ತಿಗೂ ನೆನಪಿದೆ. ನನಗೆ ಬಹಳ ಪುಟ್ಟವನು ನಾನು. ಅವ್ರ ಜೊತೆಗೆ ಕೆಲಸ ಮಾಡಿದಾಗ ಅವರ ಮಾತನ್ನ ಹೋಗವನ್ನು ನೋಡಿದ್ದೇನೆ. ಅಪ್ಪನಿಗೆ ಮತ್ತು ಭಾಳ ಚರ್ಚೆ ಆಗ್ತಿತ್ತು, ಆದರೆ ಅವರ ನಿಲುವು ಭಾಳ ದೃಢವಾಗಿರ್ತಿತ್ತು. ಯಾಕೆ ಅಂತ ಹೇಳೋದನ್ನು ಸ್ಪಷ್ಟಪಡಿಸಿ ಹೇಳ್ತಿದ್ರು. ಈ ನಿರ್ಧಾರ ಯಾಕಾಗಿ ಮಾಡಬೇಕು ಅಂತ ಹೇಳಿದು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ನನಗೆ ಇವತ್ತಿಗೂ ನೆನಪಿದೆ. 2005ರಲ್ಲಿ ರಂಗಭೂಮಿಯ 40 ಸಂಭ್ರಮದಲ್ಲಿ ಅವರನ್ನು ಗೌರವಿಸಲಿಕ್ಕಾಯಿತು. ಒಂದು ಭಾಳ ಖುಷಿಯಿಂದ ಅವ್ರನ್ನ ಸನ್ಮಾನ ಮಾಡಿದ್ದು ಇದೆ. ಅದು ಅವರನ್ನು ಒತ್ತಾಯಪೂರ್ವಕವಾಗಿ, ನಾನು ಅಧ್ಯಕ್ಷ, ನನಗೆ ಸನ್ಮಾನ ಬೇಡ ಅಂತ ಹೇಳುವಲ್ಲಿ ಗಾಣಿಗರಿಗೂ ಮತ್ತು ಅವ್ರಿಗೆ ಪುನಃ ಚರ್ಚೆ ಆಗಿತ್ತು. ಅದು ಇವತ್ತಿಗೂ ನೆನಪಿದೆ, ನನಗೆ ಕಣ್ಣ ಮುಂದೆ ಇದೆ. ಹಾಗೆ 2010ರಲ್ಲಿ ರಂಗ ತಪಸ್ವಿ ಹೇಳುವ ಬಿರುದಿನೊಂದಿಗೆ ಅವರಿಗೆ ನಾವು ಸನ್ಮಾನ ಮಾಡಿ ರಂಗಭೂಮಿಯ ಬೆನ್ನಿಗೆ ನಾವು ಬೇಷ್ ಅಂತ ಮಾಡಿಕೊಳ್ತು. ನಿಜವಾದ ಅರ್ಥದಲ್ಲಿ ರಂಗ ತಪಸ್ವಿ ಅವರು. ಕೇವಲ ಉಡುಪಿ ರಂಗಭೂಮಿ ಹೇಳ್ತಾ ಇಲ್ಲ, ರಂಗ ಅಧ್ಯಯನ ಕೇಂದ್ರ, ಕರಾವಳಿ ಭಾಗದ ರಂಗ ಅಧ್ಯಯನ ಕೇಂದ್ರ ಇರ್ಬೋದು, ಉಡುಪಿ ರಂಗಭೂಮಿಯ ವಸ್ತುಗಳು ಇವತ್ತು ಸ್ಕ್ರೀನ್ ಲೈಟ್ಸ್ ಎಲ್ಲ ನಾವು ಒಟ್ಟು ಮಾಡಲಿಕ್ಕಿದ್ರೆ ಆ ದೂರದೃಷ್ಟಿತ್ವಕ್ಕೆ ಕಾರಣ ಶಾಂತರಾಮ್ ಅವರು. ನಾವು ಸ್ಕ್ರೀನ್ ಲೈಟ್ ಇದನ್ನೆಲ್ಲ ಒಟ್ಟು ಮಾಡಬೇಕಾದ್ರೆ ಯಾವತ್ತಿಗೆ ನಮ್ಮ ಹತ್ರ ಇದೆ. ನಮ್ಮ ಹತ್ರ ಸುಮಾರು ಒಂದು 6-7 ಲಕ್ಷದ ಮೇಲಿನ ಸೊತ್ತುಗಳು, ನಮ್ಮದೇ ಆದ ಸೊತ್ತುಗಳಿದೆ. ಆದರೆ ಈ ವಿಷನ್ ಇತ್ತಲ್ಲ, ನಮ್ಮದೇ ಅದು ಲೈಟ್ಸ್ ಬೇಕು. ಯಾಕಂದರೆ ಆಗ ನಮಗೆ ಮಾಡರ್ನ್ ಲೈಟ್ಸ್ಗಳು ಬೇಕಿತ್ತು. ಆಗ ಹ್ಯಾಲೋಜನ್ ಲೈಟ್ ಹಾಕಿಡೋದು, ಅದು ಬಲ್ಬಿಗೆ ಇದು ಹಾಕಿ ಕಲರ್ ಪೇಪರ್ ಹಾಕಿ ಗರ್ರ ತಿನ್ನಿಸುವಂಥದ್ದು, ಈ ಥರದ್ದೆಲ್ಲ ಇತ್ತು, ನಮ್ಮ ಹತ್ರ ಇತ್ತು. ಅಥವಾ ನಾವು ಮೆಟಲ್ ಶೀಟನ್ನು ಡೂಮ್ ಥರ ಬೆಂಡ್ ಮಾಡಿ ಅದಕ್ಕೆ ಒಂದು ಬಲ್ಬ್ ಹಾಕಿ ಹೀಗೆ ಬಿಡ್ತಿದ್ರು. ಆಗ ನಂಗೆ ನೆನಪಿದೆ, ಮುಂಚೆ ನಮ್ಮ ವ್ಯಾಸ್ ಭಟ್ರು ಅಂತ ಇದ್ರು, ಹೀಗೆ ಅದಕ್ಕೆ ಲೈಟ್ ಬಿಡೋದೆಲ್ಲ ಇತ್ತು. ಆವಾಗ ಇದಕ್ಕೆ ಮಾಡರ್ನ್ ಲೈಟ್ ಬೇಕು, ಇದಕ್ಕೆ ಒಂದು ಈ ಥರ ಸಿಸ್ಟಮ್ ಮಾಡ್ಬೋದು ಅಂತ ಹೇಳುವ ಕಲ್ಪನೆಯನ್ನು ತಂದು ಇದು ಮಾಡಿದ್ದು ಇವತ್ತಿಗೂ ನನಗೆ. ಯಾಕಂದರೆ ತಂದೆ ಒಟ್ಟಿಗೆ ಇದ್ದ ಕಾರಣಕ್ಕಾಗಿ ಇದೆಲ್ಲ ನನಗೆ ನೆನಪಾಗ್ತಾ ಇದೆ. ಹಾಗೆ ಮಿತ್ರರೇ, ನಾನು ಡಾಕ್ಟರ್ ಶಾಂತಾರಾಮ್ ಅವರ ಸಹೋದ್ಯೋಗಿ ಅಂತ ಹೇಳಿದರೆ ನಿಮಗೆ ಕೆಲವರಿಗೆ ಆಶ್ಚರ್ಯ ಆಗೋ. 72ನೇ ಇಸ್ವಿಯಲ್ಲಿ ನಾನು ಮಣಿಪಾಲ್ ಜೂನಿಯರ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಸೇರಿದಾಗ ಶಾಂತಾರಾಮ್ ಅವರು KMCಯಿಂದ ಮಣಿಪಾಲ್ ಜೂನಿಯರ್ ಕಾಲೇಜಿಗೆ, ಆಗ ತಾನೇ ಆರಂಭ ಆಗಿದ್ದ ಜೂನಿಯರ್ ಕಾಲೇಜಿಗೆ ಅವರ ಸಬ್ಜೆಕ್ಟ್ ಪಾಠ ಮಾಡಲಿಕ್ಕೆ ಪಾರ್ಟ್ ಟೈಮ್ ಬರ್ತಾಯಿದ್ರು. ಆಗ ನನಗೆ ದೊಡ್ಡ ಸಮಸ್ಯೆ ಏನಂದರೆ, ಕ್ಲಾಸ್ ಟೀಚರಾಗಿ ನಾನು PUC ಕ್ಲಾಸಿಗೆ ಅಟೆಂಡೆನ್ಸ್ ಕರೀಲಿಕ್ಕೆ ಬೆಳಗ್ಗೆ 9ಗಂಟೆಗೆ ಹೋಗಬೇಕು.
ನಾನು ಅಟೆಂಡೆನ್ಸ್ ಕರೆದು ಮುಗಿಯೋದ್ರೊಳಗೆ ಇವರಲ್ಲಿ ಹಾಜರು. ಕೆಲವೊಮ್ಮೆ ನಾನು ಹೋಗೋದು 1 ಸೆಕೆಂಡ್ ತಡ ಆದರೆ ಅವರು ಕ್ಲಾಸ್ ಎಂಟರ್ ಆಗಿ ಪಾಠ ಶುರು ಮಾಡಿ ಆಗಿದೆ, ಆಮೇಲೆ ನನ್ನನ್ನು ಕರೆದು ಬನ್ನಿ ಅಟೆಂಡೆನ್ಸ್ ತಗೊಳ್ಳಿ. ಅದೆಲ್ಲ ನೆನಪಾಗ್ತದೆ. ನನಗೆ ಮಣಿಪಾಲ್ ಜೂನಿಯರ್ ಕಾಲೇಜ್ ಸೇರಿದಾಗ ನನಗೆ ಆಗ ಸಿಗ್ತಿದ್ದ ಸಂಬಳ ಆರಂಭದಲ್ಲಿ 420 ರೂಪಾಯಿ. ಆದರೆ ಇವರ ಜೀವನ ಚರಿತ್ರೆ ನೋಡಿದರೆ ಅವರು MSc ಮುಗಿಸಿ MBBS ಸೀಟ್ ಸಿಗಲಿಲ್ಲ ಅಂತ ಪಾಪ. ಆ ಕಾಲದ ರಿಸರ್ವೇಷನ್ ಸಮಸ್ಯೆಯಲ್ಲಿ ಅವರು ಆಸೆಪಟ್ಟ MBBS ಸೀಟ್ ಸಿಗದೆ MSc ಮಾಡಿದರು. MSc ಮಾಡಿ PhD ಮಾಡಲಿಕ್ಕೆ ಲಂಡನಿಗೆ ಹೋಗೋ ಮೊದಲು ಅವರು ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ 1 ವರ್ಷ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದು. ವರ್ಷಕ್ಕೆ ತಿಂಗಳಿಗೆ 25 ರೂಪಾಯಿ ಸಂಬಳಕ್ಕೆ, ತಿಂಗಳಿಗೆ 25 ರೂಪಾಯಿ ಸಂಬಳ ಆ ಕಾಲದಲ್ಲಿ. 1 ವರ್ಷ ಟೆಂಪರರಿ ಲೆಕ್ಚರಾಗಿ ಕೆಲಸ ಮಾಡಿ ಅಲ್ಲಿಂದ ಇಂಗ್ಲೆಂಡಿಗೆ ಹೋದರು. ಶಾಂತಾರಾಮ್ ಅವರ ಈ ಕನ್ನಡ ಪ್ರೀತಿ ಬಹುಶಃ ಅವರು ಹಟ್ಟಿ ಅಂಗಡಿಯಿಂದ ಗಟ್ಟ ಹತ್ತಿ ಹೊಸನಗರದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಲಿತದ್ದರಿಂದ, ಕನ್ನಡ ಮಾಧ್ಯಮದಲ್ಲಿ ಕಲಿತದ್ದರಿಂದ, ಮತ್ತು ಬೆಂಗಳೂರಿನ ಕಾಲೇಜಿನಲ್ಲಿ ಅವರಿಗೆ ಅಧ್ಯಾಪಕರಾಗಿ ಮಾರ್ಗದರ್ಶನ ನೀಡಿದವರು GP ರಾಜರತ್ನಂ ಅವರು. GP ರಾಜರತ್ನಂ ಅವರಿಗೆ ತಾನು ಬರೆದ ಲೇಖನಗಳನ್ನು ತಗೊಂಡೋಗಿ ಅವರು ತೋರಿಸ್ತಾ ಇದ್ದರಂತೆ. ಅಂಥವರ ಮಾರ್ಗದರ್ಶನದಲ್ಲಿ ಸಾಹಿತ್ಯದ ರಂಗಭೂಮಿಯ ಪ್ರೀತಿಯನ್ನು ಅವರು ಬೆಳೆಸಿಕೊಂಡವರು. ಲಂಡನ್ನಲ್ಲಿ ಶೇಕ್ಸ್ಪಿಯರ್ ನಾಟಕಗಳನ್ನು ನೋಡಿ ಮತ್ತು ಮಣಿಪಾಲಕ್ಕೆ ಬಂದ ಮೇಲೆ, ಮಣಿಪಾಲದಲ್ಲಿ ನಾನಿದ್ದಾಗಲೇ ಕೊಪ್ಪಿಕರ್ ಮೆಮೋರಿಯಲ್ ನಾಟಕ ಸ್ಪರ್ಧೆ, ಇತಿಹಾಸದಲ್ಲಿ ಅದು ದಾಖಲಾಗಿಲ್ಲ, ಹಲವು ವರ್ಷ KMCಯಲ್ಲಿ ನಡೆಯುವ ನಾಟಕ ಸ್ಪರ್ಧೆಗಳ ನಾಟಕ ನೋಡಲಿಕ್ಕೆ ನಾನು ಹೋಗ್ತಾ ಇದ್ದೆ. ಇಡೀ ನಮ್ಮ ಕರಾವಳಿಯ ಹಲವು ಸಂಸ್ಥೆಗಳಿಂದ ಆ ನಾಟಕ ಸ್ಪರ್ಧೆಗೆ ತಂಡಗಳು ಬರ್ತಾಯಿತ್ತು. ಅದರ ಮುಂದಿನ ಹಂತವಾಗಿ ಅವರು ಉಡುಪಿಯ ರಂಗಭೂಮಿಯ ಜೊತೆ ಒಡನಾಟ ಬೆಳೆಸ್ಕೊಂಡ್ರು. ಅದರಲ್ಲಿ ಅವರ ಮುಖ್ಯ ಸಾಧನೆ ನಿಮಗೆಲ್ಲರಿಗೂ ಗೊತ್ತು, ನಾವೆಲ್ಲ ಹೆಮ್ಮೆ ಪಡುವಂಥ, ಇಡೀ ಕರ್ನಾಟಕ ಮೆಚ್ಚಿಕೊಂಡಂಥ ಒಂದು ರಂಗಭೂಮಿಯ ಅಖಿಲ ಕರ್ನಾಟಕ ನಾಟಕ ಸ್ಪರ್ಧೆ, ಅದರ ರೂವಾರಿ ಯಾವುದು. ಅದೇ ರೀತಿ ಅವರು ಬಟರ್ಸಸ್ ಕಾಲೇಜಿನಲ್ಲಿ ಕಟ್ಟಿ ಬೆಳೆಸಿದ ಆ ರಂಗ ಶಿಕ್ಷಣ ಕೇಂದ್ರ. ಡಾಕ್ಟರ್ ಶಾಂತಾರಾಮ್ ಅವರ ಮಗಳು ಡಾಕ್ಟರ್ ಶಾಲಿನಿ ಮಣಿಪಾಲದಲ್ಲಿ ನನ್ನ ಪೂರ್ವ ವಿದ್ಯಾರ್ಥಿನಿ. ಈ ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲ ನನ್ನ ಕನ್ನಡ ಪಾಠ ಯಾಕೆ ಇಷ್ಟ ಆಗ್ತಾ ಇತ್ತು ಅಂತ ಆಗ ಮೊನ್ನೆ ಅಮೆರಿಕದಿಂದ ಬಂದ ಕೆಲವು ವಿದ್ಯಾರ್ಥಿಗಳು ಹೇಳಿದರು, ಸರ್ ನಮಗೆ ಇಂಗ್ಲೀಷ್ ಮೀಡಿಯಮ್ನವರು ಅಂತ ನಮಗೆ ಹೈಸ್ಕೂಲಲ್ಲಿ ಕನ್ನಡಕ್ಕೆ ಪಾಠವೇ ಮಾಡದೆ ಬರೀ ನೋಟ್ಸ್ ಕೊಡ್ತಿದ್ದ ಸರ್. ನೀವು ಬಂದ ಮೇಲೆ ನಮಗೆ ಕನ್ನಡ ಸಾಹಿತ್ಯ ಅಂದರೆ ಏನು ಅಂತ ಗೊತ್ತಾಯಿತು. ನೀವು ಕನ್ನಡದಲ್ಲಿ ಮಾತಾಡಿದ್ದು ಕೇಳಿಯೇ ನಮಗೆ ಖುಷಿ ಆಯಿತು. ನಮಗೆ ಅಧ್ಯಾಪಕರು ಬರೀ ನೋಟ್ಸ್ ಕೊಡ್ತಾಯಿದ್ರು. ಅಂಥ ದುರವಸ್ಥೆ ನಮಗೆ ಕನ್ನಡಕ್ಕಿತ್ತು ಅಂತ ಮಕ್ಕಳು ಹೇಳಿದ್ದು ನೆನಪಾಗ್ತದೆ. ಶಾಲಿನಿ ಈಗ ಅಮೆರಿಕದಲ್ಲಿ ವಿಜ್ಞಾನಿಯಾಗಿ ಹೆಸರು ಗಳಿಸಿದ್ದಾರೆ. ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಆಕೆ ಇತ್ತೀಚೆಗೆ ಗಳಿಸಿದ್ದ ಸುದ್ದಿಯನ್ನು ನಾವು ಪತ್ರಿಕೆಗಳಲ್ಲಿ ಓದಿದ್ದೇವೆ. ಇಲ್ಲಿ ಗೋವಿಂದ ಪೈ ಸಂಶೋಧನಾ ಕೇಂದ್ರದ ಮೀಟಿಂಗ್ನಲ್ಲಿ ಹಲವು ವರ್ಷ KKPಗಳ ಅಧ್ಯಕ್ಷತೆ, ಆಡಳಿತಾಧಿಕಾರಿ ಶಾಂತಾರಾಮ್, ಜೊತೆಯಲ್ಲಿ ಮೋಹನ್ದಾಸ್ ಪೈಗಳು. ಈ ಮಧ್ಯದಲ್ಲಿ ಸ್ವಲ್ಪ ವಿಷಯಾಂತರ ಆದರೂ ಸಾಕು, KKPಗಳು 2.5 ಗಂಟೆ ಮಾತು ನಿಲ್ಲಿಸುವುದಿಲ್ಲ. 3 ಗಂಟೆಗೆ ಮೀಟಿಂಗ್ ಶುರುವಾದರೆ ಅದು ಕೆಲವೊಮ್ಮೆ 7 ಗಂಟೆ ಆದದ್ದು ಉಂಟು. ಆದರೆ ಈ ಮೋಹನ್ದಾಸ್ ಪೈಗಳು ಮತ್ತು ಶಾಂತಾರಾಮು ಸ್ಥಿತಪ್ರಜ್ಞರು. ಅವರು ನಗಾಡ್ತಾ ಕೂತ್ಕೊಳ್ತು, ಮುಗುಳ್ನಗುತ್ತಾ ಇರ್ತಾರೆ. ಆ ಸ್ಥಿತಪ್ರಜ್ಞತೆ ಉಂಟಲ್ಲ, ಅದೇ ಅವರ ಆರೋಗ್ಯದ ಗುಟ್ಟು ಅಂತ ನನಗನ್ನಿಸ್ತದೆ. ಎಲ್ಲವನ್ನು ಒಂದು ಸ್ಥಿತಪ್ರಜ್ಞನಾಗಿ ಅವರು ಜೀವನದಲ್ಲಿ ಸ್ವೀಕರಿಸ್ತಾ ಬಂದಿದ್ದಾರೆ. ಒಂದು ಚಿಕ್ಕ ಘಟನೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಹಲವು ಘಟನೆಗಳಲ್ಲಿ ಒಂದು ಚಿಕ್ಕ ಘಟನೆ ನೆನಪಾಗ್ತದೆ ಅವರ ಶಿಸ್ತಿನ ಬಗ್ಗೆ. ಒಂದು ಅಕಾಡೆಮಿ ಹೈಸ್ಕೂಲ್ನಲ್ಲಿ ಕೆಲವು ವರ್ಷ ಹಿಂದೆ ನನಗೊಬ್ಬರು ಒಂದು ದೂರ ಹೇಳಿದರು, ಸರ್ ಆ ಶಾಲೆಯ ಒಬ್ಬ ಹುಡುಗ ಒಂದು ಗ್ರೌಂಡಲ್ಲಿ ಕೂತ್ಕೊಂಡು ದಿನಾಲೂ ಅಳ್ತಾ ಇದ್ದಾನೆ. ಏನು ಅಂತ ಕೇಳಿದರೆ, ಆ ಶಾಲೆಯಲ್ಲಿ ಲೈಬ್ರರಿಯ ಒಂದು ಪುಸ್ತಕವನ್ನು ಕಳ್ಕೊಂಡಿದ್ದಾನಂತೆ. ಪುಸ್ತಕ ತರದೆ ಬರಬೇಡ ಅಂತ ಹೇಳಿದ್ದಾರೆ. ಆ ಪುಸ್ತಕ ಎಲ್ಲಿಂದ ತರೋದು ಸರ್? ಅವ ಬಡಪಾಯಿ ಹುಡುಗ, ಹೊಟ್ಟೆ ಗತಿಲ್ಲದವ. ನನಗೆ ಹೇಳಿದರು. ನಾನು ಹೇಳಿದೆ, ನೀವು ಪೇಪರ್ನವ್ರಿಗೆ ಹೇಳಬೇಡಿ. ನಾನು ಶಾಂತಾರಾಮ್ ಅವರಿಗೆ ಒಂದು SMS ಮಾಡಿ, ಮೊಬೈಲ್ ಬಂದಿತ್ತು, ಶಾಂತಾರಾಮ್ ಅವರಿಗೆ ಒಂದು ಮೆಸೇಜ್ ಮಾಡಿದೆ, ಹೀಗೆ ಆಗ್ತಾ ಇದೆ ನಿಮ್ಮ ಒಂದು ಶಾಲೆಯಲ್ಲಿ ಅಂತ. ಕೂಡಲೇ ಉತ್ತರ ಕೊಟ್ಟರು, ನಾನು ಫಾಲೋಅಪ್ ಮಾಡ್ತೇನೆ ಅಂತ. ನನಗೆ ಆಶ್ಚರ್ಯ ಆದ್ದೇನೆಂದರೆ 2 ದಿವಸದಲ್ಲಿ ಆ ಶಾಲೆ ಹೆಡ್ ಮಾಸ್ಟ್ರು ನನ್ನ ಮನೆ ಹುಡ್ಕೊಂಡು ಬಂದರು. ಏನು ಸರ್ ಕೇಳಿದೆ. ಅಲ್ಲ, ಅದು ಒಂದು ಏನೋ ಒಂದು ಕಂಪ್ಲೇಂಟು ಶಾಂತಾರಾಮ್ ಅವರು ನೀವು ಹೇಳಿದ್ರಂತೆ, ಆ ಸಮಸ್ಯೆಯನ್ನು ನಾವು ಬಗೆಹರಿಸಿದ್ದೇವೆ. ಅದು ಹೌದಪ್ಪ, ನೀವು ಬಂದದ್ದು ಯಾಕೆ? ಅಲ್ಲ, ಅದನ್ನು ನಿಮಗೆ ರಿಪೋರ್ಟ್ ಮಾಡಬೇಕು ಅಂತ ಶಾಂತಾರಾಮ್ ಹೇಳಿದ್ದ. ನೀವು ಹೋಗಿ ಮುರಳೀಧರ ಉಪಾಧ್ಯಾಯರಿಗೆ ಇದನ್ನು ವರದಿ ಮಾಡಬೇಕು ಅಂತ ಹೇಳಿದಾರಂತೆ. ಆ ಹೆಡ್ ಮಾಸ್ಟ್ರು ನನ್ನ ಮನೆ ಹುಡ್ಕೊಂಡು ಬಂದಾರೆ.
ಶ್ರೀಮತಿ ವಿಜಯಲಕ್ಷ್ಮಿಯವರು ಅವರು ಕನ್ನಡದವರಲ್ಲ, ಆದರೂ ಉದಯವಾಣಿಯಲ್ಲಿ ನನ್ನ ಕನ್ನಡ ಪುಸ್ತಕಗಳ ವಿಮರ್ಶೆ ಓದಿ ನಿಮ್ಮ ವಿಮರ್ಶೆಗಳನ್ನು ನಾನು ಯಾವಾಗಲೂ ಓದ್ತೇನೆ ಅಂತ ಅವರು ಹೇಳೋದು ನೆನಪಾಗ್ತದೆ. ಅಷ್ಟು ಇಲ್ಲಿ ಬಂದ ಮೇಲೆ ಅವರು ಕನ್ನಡ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಾರೆ. ಕನ್ನಡದ ಪ್ರೀತಿ, ಈ ರಂಗಭೂಮಿಯ ಪ್ರೀತಿಯನ್ನು ಪ್ರೀತಿಸಿ ಅದಕ್ಕೆ ಪ್ರೋತ್ಸಾಹ ನೀಡಿದ ಡಾಕ್ಟರ್ ಶಾಂತಾರಾಮ್ ಅವರು ಈಗ ಈ ಹಟ್ಟಿ ಅಂಗಡಿಯಿಂದ ಬೆಟ್ಟದ ಅಂಗಡಿಗೆ, ಹೈದರಾಬಾದ್ ಅದು, ಹಟ್ಟಿ ಅಂಗಡಿಯಿಂದ ಬೆಟ್ಟದ ಅಂಗಡಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ದಂಪತಿಗಳಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಸರ್